ಬಸವರಾಜ್ ಮಾಲಗತ್ತಿ ಸರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ಎಲ್ಲ ಈ ಹಿಂದೆ ಎಲ್ಲ ಮಾತನಾಡ್ತಾ ಇದ್ವಿ. ವಾಟ್ ನೆಕ್ಸ್ಟ್, ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ದೆ. ಬಟ್ ಇವತ್ತು ನಾವು ನೋಡ್ತಾ ಇದ್ವಿ ಆ ತನಿಖೆಯ ಮುಂದುವರೆದ ಭಾಗವಾಗಿ ಆ ಅನಾಮಿಕ ವ್ಯಕ್ತಿಯನ್ನು ಕೂಡ ಕರೆತರಲಾಗಿದೆ. ಸುಕೋ ಟೀಮು, FSL ಟೀಮು, SIT ಆಫೀಸರ್ಸ್ ಎಲ್ಲರೂ ಕೂಡ ಇದ್ದಾರೆ. ಭಾರಿ ಭದ್ರತೆಯಲ್ಲಿ ಬರಲಾಗಿರುವಂಥದ್ದು. ಏನಾಗ್ತಾ ಇರ್ಬೋದು ಅಂತ ಅನ್ಸುತ್ತೆ, ಯಾವ ರೀತಿಯಾಗಿ ಅಲ್ಲಿ ತನಿಖೆ ಮಾಡಲಾಗ್ತಾ ಇದೆ ಅಂತ? ನೀವು ಹೇಳಿದಾಗೆ ಅವನು ಯಾರು ಡೆಡ್ ಬಾಡಿ ಬರಿಯಲ್ ಮಾಡಿರ್ತಾನೆ ಅವನೇ ಅನಾಮಿಕ ವ್ಯಕ್ತಿ. ಅವನು ಲೀಡ್ ಮಾಡ್ಬೇಕು ಅದಕ್ಕೆ. ಎಸ್, ಅವನೇ ಮುಂದಾಗಿ ಹೋಗಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ಇನ್ಕ್ಲೂಡಿಂಗ್ ಪೊಲೀಸರು, FSL ಆಫೀಸರ್ಸು, ದೆನ್ ಇಬ್ರು ಪಂಚು ಸಮೇತ ಆ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಬರಿಯಲ್ ಮಾಡಿದ್ದಾನೆ ಆ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾನೆ. ನಾನು ಇಂತಲ್ಲಿ ಉಳಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಇವರು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟು ಅದು ಎಲ್ಲರೂ ಇರ್ತಾರೆ. ಆ ಪಂಚರ ಸಮಕ್ಷಮ ಅದನ್ನ ಪಂಚನಾಮ ಮಾಡಿ ಅದನ್ನ ಡೆಡ್ ಬಾಡಿ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಕಸ್ಮಾತ್ ಸಿಕ್ತಂದ್ರೆ ಅದರದ ಬಗ್ಗೆ ಪಂಚನಾಮ ಮಾಡಿ ಅದನ್ನ FSL ದವರು ಅಲ್ಲಿ ಇರುವಂತ ಮಣ್ಣು, ಆ ಮಣ್ಣು ಅಂದ್ರೆ ಅದು ಬಹಳ ವರ್ಷ ಆಗಿತ್ತು ಅಂದ್ರೆ ಮಣ್ಣಲ್ಲಿ ಸ್ವಲ್ಪ ಏನಾದ್ರು ಅಂಶಗಳು ಸಿಗ್ತಾವೆ, ಹಾಗೂ ಮುಚ್ಚಿದ ಮಣ್ಣು, ಡೆಡ್ ಬಾಡಿ ಮೇಲೆ ಬಿದ್ದಂತ ಮಣ್ಣು. ಆ ನಂತರ ಬೋನು, ನಂತರ ಇದು ಉಗುರು, ಆಮೇಲೆ ಹೇರು, ಇವೆಲ್ಲ ಸೀಸ್ ಮಾಡ್ತಾರೆ. ಅವೇನು ಇದು ಹಾಳಾಗಿರೋದಿಲ್ಲ, ಅವು ಹಂಗೆ ಇರ್ತವೆ. ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ ಮೇಲೆ ಮತ್ತೇನಾದ್ರೂ ಅವನು ಡೆಡ್ ಬಾಡಿಯಲ್ಲಿ ಏನಾದ್ರೂ ರಿಂಗ್ ಇತ್ತು, ವಾಚ್ ಇತ್ತು, ಅಥವಾ ಚೈನ್ ಇತ್ತು, ಇದು ಮೆಟಲ್ಸ್ ಏನಾದ್ರು ಕಾಲಾಗಿನ ಚೈನ್ ಇದ್ದು, ಆಮೇಲೆ ಉಗುರಲ್ಲಿ ಏನಾದ್ರು ಹಾಕಿದ್ರು, ನಂತರ ಇದು ಸೊಂಟದಲ್ಲಿ ಏನಾದ್ರು ಚೈನ್ ಇತ್ತು, ಮ್ಯಾಕ್ಸಿಮಮ್ ಸಿಗಬಹುದು ಅಷ್ಟೇ ಅಲ್ಲ? ಹೌದೌದು, ಮೆಟ್ಲು ಇದ್ರೆ ಸಿಗ್ತಾವೆ, ಅವೇನು ಹಾಳಾಗೋದಿಲ್ಲ. ಮೆಟ್ಲುಗಳನ್ನ ಜಪ್ತ್ ಮಾಡ್ತಾರೆ. ಆ ಮೆಟ್ಲಿಂದ ಮತ್ತು ಇದು ಎಲ್ಲ ಸಿಕ್ಕಂತ ಬೋನು ಗೀನು ಎಲ್ಲಾ ಕಡೆಯಿಂದನೂ DNA ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಅವರು ಸಿಕ್ಕಂತ ಮಟೀರಿಯಲ್ ಅಲ್ಲಿ ಸಂಬಂಧಿಕರು ಅವ್ರು ಬಂದು ಐಡೆಂಟಿಫೈ ಮಾಡ್ತಾರೆ. ಹೌದು, ಇದು ನಮ್ಮ ಹುಡುಗಿದೆ, ಎಲ್ಲ ಸಾಮಾನುಗಳು ಇವೆಲ್ಲ ರಿಂಗು, ವಾಚು ನಮ್ಮ ಹುಡುಗಿದೆ ಅಂತ ತಿಳಿದು ಏನಾದ್ರು ಐಡೆಂಟಿಫೈ ಮಾಡಿದ್ರೆ ಅದು ಪಕ್ಕ ಐಡೆಂಟಿಫೈ ಆಗ್ತದೆ. ಆ ನಂತರ ಅವನು ಏನ್ ಬರಿಯಲ್ ಮಾಡಿದಾನೆ, ಅವನು ಬರಿಯಲ್ ಮಾಡುವಾಗ ಡೆಡ್ ಬಾಡಿ ಹೇಗಿತ್ತು, ಯಾವ ಸ್ಥಿತಿಯಲ್ಲಿ ಇತ್ತು, ಏನಾದ್ರು ಗಾಯ ಆಗಿದ್ದು, ಏನಾದ್ರು ಕೈಕಾಲಿಗೆ ಪೆಟ್ಟಾಗಿತ್ತು, ಮುಖಕ್ಕೆ ಏನಾದ್ರು ಪೆಟ್ಟಾಗಿತ್ತು, ಸೊಂಟದ ಹತ್ರ ಏನಾದ್ರು ಗಾಯಗಳಾಗಿದ್ದು, ತೊಡೆ ಹತ್ರ ಏನಾದ್ರು ಗಾಯ ಆಗಿದ್ದು, ಅದೆಲ್ಲಾನು ಕೇಳ್ತಾರೆ. ಕೇಳಿ ಅವನು ಅತ್ಯಾಚಾರ ಮತ್ತು ಇದ್ರಲಿಂದ ಸತ್ತಿದ್ದಾನೆ, ನಾನು ಹೋಗಿದ್ದೇನೆ ಅಂತ ಹೇಳಿದ್ದಾನೆ. ಅತ್ಯಾಚಾರದ ಲಕ್ಷಣಗಳು ಏನಾದ್ರು ಆ ಟೈಮ್ನಲ್ಲಿ ಅವನು ಹೇಗೆ ಕಂಡು ಹಿಡದ ಅನ್ನೋ ಬಗ್ಗೆನೂ ಡಿಟೇಲ್ ಹೇಳಿಕೆ ತಗೋತಾರೆ. ತಗೊಂಡು ಅದ್ರದ್ದು ರೆಕಾರ್ಡ್ ಮಾಡ್ಕೊಂಡು ಮುಂದೆ ಯಾರು ಅವ್ರಿಗೆ ಡೆಡ್ ಬಾಡಿ ತಂದು ಕೊಟ್ಟವ್ರು ಯಾರು, ಅದನ್ನ ಉಗುಳುವಾಗ ಮತ್ತೆ ಯಾರ್ಯಾರು ಇದ್ರು, ಅವ್ರದ್ದು ಎಲ್ಲ ಹೇಳಿಕೆ ತಗೋತಾರೆ. ಅವ್ರಿಗೆ ಕರೆಸ್ತಾರೆ, ಕರೆಸಿ ಇಂಟ್ರಾಗೇಷನ್ ಮಾಡ್ತಾರೆ. ಅವ್ರಿಗೆ ಡೆಡ್ ಬಾಡಿ ಹೆಂಗ್ ಬಂತು, ಆನಂತರ ಅವ್ರ ಕಡೆಯಿಂದ ಅದು ಯಾರು ರೇಪ್ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು, ಅದೆಲ್ಲ ಅವ್ರ ಕಡೆ ಗೊತ್ತಾಗ್ತದೆ. ತನಿಖೆಯಲ್ಲಿ ಎಲ್ಲ ಹೇಳ್ತಾರೆ, ಎಲ್ಲ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಮುಂದೆ ಕ್ರಮ ತಗೋತಾರೆ. ಈಗ ಒಂದು ಅಸ್ಥಿ ಪಂಜರ ಏನಾತ ತಗೊಂಬಂದಿದ್ದ, ಅದ್ರ ಬಗ್ಗೆನೆ ಪರ್ಟಿಕ್ಯುಲರ್ಲಿ ಫಸ್ಟ್ ಅದು ಎಲ್ಲಿಂದ ಬಂದಿತ್ತು, ಏನು ಎತ್ತ, ಈತ ಎಲ್ಲಿಂದ ತಗೊಂಬಂದಿದ್ದ, ಅದ್ರ ಬಗ್ಗೆ ಮಾತ್ರ ಕ್ಲಾರಿಟಿ ತಗೊಂಡ್ಬಿಟ್ಟು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ಲಾಗತ್ತಾ, ಅಥವಾ ಈತ ಹೇಳಿದ ರೀತಿಯಲ್ಲಿ ಉಳಿದಂತ ಒಂದು ಅಸ್ಥಿ ಪಂಜರಗಳನ್ನ ಕೂಡ ತೆಗೆಸುವಂತ ಕೆಲಸ ಮಾಡ್ಲಾಗತ್ತಾ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ಫಸ್ಟ್ಗೆ ಏನ್ ತಂದಿರ್ತಾನೆ ಅದು ಇದು ಸ್ಕಲ್ದೇನು ಇದು ಹಿಡ್ಕೊಂಡ್ ಬಂದಿದ್ದಾನೆ, ಅದ್ರ ಕೇಳ್ತಾರೆ. ಅಂದವೇ ಏನಾದ್ರು ಅದಕ್ಕೆ ಮುಂಚೆನೆ, ಆ ಸ್ಪಾಟ್ಗಿಂತ ಮುಂಚೆನೆ ನಾನು ಇಲ್ಲೊಂದು ಹೋಗಿದ್ದೀನಿ ಅಂತಂದ್ರೆ ಅದನ್ನು ಎಕ್ಸಾಮ್ ಮಾಡ್ತಾರೆ. ಆಮೇಲೆ ಅದನ್ನು ಎಕ್ಸಾಮ್ ಮಾಡ್ತಾರೆ. ಅದೇ ಮಾಡ್ಬೇಕು, ಫಸ್ಟ್ ಮಾಡ್ಬೇಕಂತೇನಿಲ್ಲ, ಯಾವಾಗಾದ್ರೂ ಮಾಡ್ಬೋದು. ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು, ತನಿಖೆ ಮಾಡುವಂತ ಅಧಿಕಾರಿಗೆ ಬಿಟ್ಟಿದ್ದು, ಮತ್ತೆ ಇವರು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಬಿಟ್ಟಿದ್ದು AC ಅವರಿಗೆ. ಸೊ ಇಂಟ್ರೆಸ್ಟಿಂಗ್ ಅಂದ್ರೆ ಸರ್, ಈಗ ಆತ ಹೇಳಿದ ರೀತಿಯಲ್ಲಿ ಓಕೆ ಒಂದು ಅಸ್ಥಿ ಪಂಜರ ಅಥವಾ ಇನ್ನೂ ಒಂದು ಯಾವುದೋ ಒಂದು ಆತ ಹೇಳಿದ ರೀತಿಯಲ್ಲಿ ಒಂದು ತೆಗೆಸಿದಂತ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಗುತ್ತಲ್ವಾ? ಅಂದ್ರೆ ಓಕೆ, ಈ ಅಸ್ಥಿ ಪಂಜರ ನಿನ್ಗೆ ಇಲ್ಲಿಗೆ ಅಂದ್ರೆ ಈ ಬಾಡಿಯನ್ನ ಇಲ್ಲಿಗೆ ತಂದು ಹಾಕೋದಕ್ಕೆ ಯಾರು ಹೇಳಿದ್ರು, ಯಾವಾಗ ಆಗಿದ್ದು, ಆ ಬಾಡಿ ಪರ್ಟಿಕ್ಯುಲರ್ಲಿ ಅದೊಂದು ಬಾಡಿ ಮೇಲಾದ್ರೂ ಫಸ್ಟ್ ಒಂದು ತನಿಖೆನ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಎಲ್ಲವನ್ನೂ ತೆಗೆಸೋ ಬದಲು ಒಂದೊಂದಾಗಿ ಶುರು ಮಾಡ್ತಾರೆ. ನನಗನ್ಸೋ ಮಟ್ಟಿಗೆ ಎಷ್ಟು ಬಾಡಿಗಳು ಅವನು ಎಕ್ಸಾಮ್ ಮಾಡುವಾಗ ಸಿಗ್ತಾವೆ, ಅವೆಲ್ಲ ಬಾಡಿಗಳಿಗೆ ಒಬ್ಬೊಬ್ಬರು ಇನ್ಸ್ಪೆಕ್ಟರ್ ನೇಮಿಸ್ತಾರೆ ಎಕ್ಸಾಮ್ ಮಾಡ್ಲಿಕ್ಕೆ. ಅದ್ರದ್ದು
ಸಿಕ್ಕಂತ ವಸ್ತುಗಳ ಬಗ್ಗೆ ಇನ್ಕ್ವೆಸ್ಟ್ ಮಾಡ್ಲಿಕ್ಕೆ, ಪಂಚನಾಮ ಮಾಡ್ಲಿಕ್ಕೆ, ಅದೆಲ್ಲ ಏನೇನು ಪ್ರತಿಯೊಂದನ್ನ ಒಬ್ಬೊಬ್ಬ ಇನ್ಸ್ಪೆಕ್ಟರ್ ನೇಮಿಸಿ ಅವ್ರಿಗೆ ತನಿಖೆ ಮಾಡ್ಲಿಕ್ಕೆ ಅವ್ರಿಗೆ ಕೊಡ್ತಾರೆ. ಸೊ ಪ್ರತಿಯೊಂದು ಒಂದು ಡೆಡ್ ಬಾಡಿಗೆ ಒಂದು ಅಥವಾ ಏನಾದ್ರೂ ಸ್ಕೆಲ್ಟನ್ ಸಿಕ್ಕರೆ ಅದಕ್ಕೊಬ್ಬ ಇನ್ಸ್ಪೆಕ್ಟರ್ ನೇಮಕ ಮಾಡ್ತಾರೆ. ನೀ ಇದನ್ನ ಡೀಲ್ ಮಾಡಪ್ಪ. ಬಹಳಷ್ಟು ಸಿಕ್ಕು ಅಂದ್ರೆ ಅಷ್ಟು ಜನ ಆಫೀಸರ್ಸ್ ನೇಮಕ ಮಾಡ್ತಾರೆ. ಅವರು ಅದನ್ನ ತನಿಖೆ ಮಾಡ್ತಾ ಮಾಡ್ತಾ ಅವ್ನ ಹೇಳಿಕೆ ತಗೊಂಡು, ಅವ್ನ ಹೇಳಿಕೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅವನು ಡೆಡ್ ಬಾಡಿ ಸಿಕ್ಕಿದ್ದ ಹೆಂಗೆ, ತಂದ ಹೆಂಗೆ, ಯಾರು ಕೊಟ್ರು, ಅದು ಹೊಡೆದ್ರೆ ಯಾರು, ಅವನ್ನೆಲ್ಲ ಡಿಟೇಲ್ ಹೇಳ್ತಾನೆ. ಅಕಸ್ಮಾತ್ ಅವ್ರು ಏನ್ ಕೋರ್ಟ್ ಮುಂದೆ 183 ಅಥವಾ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದ್ರಲ್ಲಿ ಏನಾದ್ರು ಆರೋಪಿಗಳ ಬಗ್ಗೆ ಬಾಯಿ ಬಿಟ್ಟಿತ್ತಂದ್ರೆ ಅದು ಬಹಳ ಈಜಿ ಆಗ್ತದೆ. ಈಗ ಇಂತ ಒಂದು ಟೀಮ್ ಅನ್ನ ರಚನೆ ಮಾಡಿದ ಬಳಿಕ ಆತ ಹೇಳಲೇಬೇಕಾಗತ್ತೆ ಯಾರು ಏನು ಎತ್ತ ಅಂತ ಅಲ್ವಾ ಸರ್? ಖಂಡಿತ ಹೇಳಲೇಬೇಕಾಗ್ತದೆ. ಸುಮ್ನೆ ಗಾಳಿ ಗುಂಡು ಹೊಡ್ಕೊಂಡು ಹೋಗಿ ನಾನು ಹೇಳ್ತೀನಪ್ಪ ಇಲ್ಲಿ ಊತಿದ್ದಪ್ಪ ಅಂತ ಹೇಳಕ್ಕೂ ಆಗಲ್ಲ ಇವಾಗೆಲ್ಲ. ಹೌದು, ಏನ್ ಮಾಡ್ಲಿಕ್ಕೆ, ಅದು ಅವನು ಬಾಯಿ ಬಿಡ್ಲೇಬೇಕು. ಯಾಕೆಂದ್ರೆ ಅವನಿಗೆ ಚೈನ್ ಲಿಂಕ್ ಇರ್ತದೆ. ಒಂದು ತಂದು ಕೊಟ್ಟವ್ರು ಯಾರು, ತಂದು ಕೊಟ್ಟವ್ರು ಅವ್ರಿಗೆ ಗೊತ್ತಿರ್ತದೆ ಯಾರು ಹೊಡೆದ್ರು, ಯಾರು ರೇಪ್ ಮಾಡಿದ್ರು, ಅವೆಲ್ಲ ಗೊತ್ತಿರ್ತದೆ. ಅವರೆಲ್ಲ ಒಬ್ಬರಿಗೊಬ್ಬರು ಹೇಳಿಕೆ ತಗೊಂಡು ಹಾಗೆ ಇಂಟ್ರಾಗೇಷನ್ ಮಾಡ್ಕೊತ ತನಿಖೆ ಮಾಡ್ತಾರೆ. ಇಲ್ಲಾಂದ್ರೆ ಇವನೇ ಆರೋಪಿ ಅನ್ನಂಗೆ ಆಗ್ಬಿಡುತ್ತೆ ಅಷ್ಟೇ. ಆಮೇಲೆ ಇವನು ಆರೋಪಿನೇ ಆ ಲೆಕ್ಕದಲ್ಲಿ. ಇವನು ಒಬ್ಬ ಬರಿಯಲ್ ಮಾಡಿದಾನಂದ್ರೆ ಟಿವಿ ದಿವಸನ ಯಾಕೆ ಸುಮ್ ಕೂತ, ಆದ್ರೆ ಅವನ್ಗೆ ಅಪ್ರೂವಲ್ ಮಾಡ್ಕೋಬಹುದು ಕೊನೆಗೆ ಸಾಕ್ಷಿ. ಯಾಕಂದ್ರೆ ಅವನೇ ವಾಲಂಟ್ರಿಯಾಗಿ ಬಂದು ಹೇಳಿಕೆ ಕೊಟ್ಟಿದ್ದಾನೆ. ಅವನಿಗೆ ಪಶ್ಚಾತ್ತಾಪ ಆಗಿ ನನಗೆ ಇದು ಆಗಲಿಲ್ಲ ಅಂತ ನಾನು ವಾಲಂಟ್ರಿಯಾಗಿ ಬಂದು ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ಹೀಗಾಗಿ ಅವನಿಗೆ ಅಪ್ರೂವಲ್ ಮಾಡಬಹುದು, ಅಪ್ರೂವರ್ ಅಂತ. ಅಪ್ರೂವರ್ ಮಾಡಿದ್ರೆ, ಅಪ್ರೂವರ್ ಅಂದ್ರೆ ಅವನು ಸಾಕ್ಷಿದಾರ ಅಂತ ಪರಿಗಣಿಸಬಹುದು. ಸರ್, ಈಗ ಒಂದು ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಆ ಬಾಡಿ ಎಷ್ಟು ವರ್ಷದ್ದು ಸಾವನ್ನಪ್ಪದಂತ ಸಂದರ್ಭದಲ್ಲಿ ಮತ್ತೆ ಅದು ಹೆಣ್ಣ ಗಂಡ ಇದೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದಾ? ಖಂಡಿತ. ಅದು ಏನು ಬೋನ್ ನಲ್ಲಿ ಈ ವಯಸ್ಸು ಗೊತ್ತಾಗ್ತದೆ. ಅಕಸ್ಮಾತ್ ಏನಾದ್ರು ಫ್ರಾಕ್ಚರ್ ಗಿಕ್ಚರ್ ಆಗಿದ್ರೆ ಇದರಲ್ಲೇ ಹೊಡೆದ್ರು, ಹೇಗೆ ಆ ಗಾಯದಿಂದ ಏನಾದ್ರು ಸತ್ತಾನೋ ಅಂತ ಅದು ಬಗ್ಗೆನೂ ಅವರು ಸರ್ಟಿಫಿಕೇಟ್ ಕೊಡ್ತಾರೆ FSL ದವರು. ಎಲ್ಲ ಮಟೀರಿಯಲ್ ಇಂಪಾರ್ಟೆಂಟ್. ಅದು ಏಜು, ಹೇಗ್ ಸತ್ತ, ಆ ನಂತರ ಅದು ರೇಪ್ ಗೀಪ್ ಆಗಿದ್ದು ಗೊತ್ತಾಗೋದಲ್ಲ, ಯಾಕಂದ್ರೆ ಬಹಳ ವರ್ಷಗಳಾಗಿರ್ತದೆ, 10 ವರ್ಷದ ಮೇಲೆ ಆಗ್ಬಿಟ್ಟಿದೆ ಇದು. ಆಮೇಲೆ ಇದು ಥ್ರಾಟ್ನಿಂಗ್ ಗಿಟ್ನಿಂಗ್ ಕುತ್ತಿಗೆ ಹಿಚ್ಚಿದ್ದಾರಂದ್ರೆ ಅದು ಗೊತ್ತಾಗೋದಲ್ಲ. ಬೋನ್ ಏನಾದ್ರು ಹೊಡೆದು ಫ್ರಾಕ್ಚರ್ ಆಗಿದ್ದು ಅಂದ್ರೆ ಅದು ಗೊತ್ತಾಗ್ತದೆ. ಸೊ DNA ದಿಂದ ಅವ್ರ ಏಜು, ಈಗ ಗಂಡೋ ಹೆಣ್ಣು, ಮತ್ತೆ ಹೇಗ್ ಸತ್ತಿದ್ದಾನೆ, ಇವು ಮೂರು ಐಡೆಂಟಿಫೈ ಮಾಡ್ಬೋದು. ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕಾಣಿಸುತ್ತಲ್ಲ ಸರ್? ಅಂದ್ರೆ ಒಂದು ಮೇಲ ಫಿಮೇಲ ಅನ್ನೋದು, ಮತ್ತೊಂದ್ ಕಡೆ ಆ ಏಜ್ ಎಷ್ಟಾಗಿತ್ತು ಅನ್ನುವಂತ ವಿಚಾರ. ಆತ ಹೇಳಿದ್ದಕ್ಕೆ ತಾಳೆ ಆಗುತ್ತೆ ಅನ್ಸುತ್ತೆ. ಅಲ್ಲ, ಯಾವ್ದಾದ್ರು ಇದು ಫ್ರಾಕ್ಚರ್ ಗಿಕ್ಚರ್ ಬೋನ್ಗಿನ್ ಏನಾದ್ರು ಫ್ರಾಕ್ಚರ್ ಆಗಿತ್ತಂದ್ರೆ ಅದು ಅದ್ರ ಮೇಲೆ ಕಂಡು ಹಿಡಿತಾರೆ, ಡೆತ್ ಅದ್ರ ಮೇಲೆ ಐಡೆಂಟಿಫೈ ಮಾಡ್ತಾರೆ. ಈತ ಪರ್ಟಿಕ್ಯುಲರ್ಲಿ ನನಗೆ ಯಾರನ್ನ ಎಲ್ಲಿ ಹೂತಿದ್ದೇನೆ ಅನ್ನುವಂಥದ್ದು ಗೊತ್ತಿದೆ ಅನ್ನುವ ರೀತಿಯಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ಆತ ಒಂದು ಬಾಡಿಯನ್ನ ತೋರಿಸಿದಂತ ಸಂದರ್ಭದಲ್ಲಿ, ಅದನ್ನ ತೆಗೆಸಿದಂತ ಸಂದರ್ಭದಲ್ಲಿ ಇಷ್ಟು ವರ್ಷದ ಒಬ್ಳು ಹುಡುಗಿ ಮೇಲೆ ಅತ್ಯಾಚಾರ ಆಗಿತ್ತಪ್ಪ, ಕೊಲೆ ಆಗಿತ್ತಪ್ಪ ಅಂತ ಹೇಳಿದಂತ ಸಂದರ್ಭದಲ್ಲಿ FSL ಅವರು ಕೂಡ ಅದನ್ನ ದೃಢೀಕರಿಸಿದ್ರೆ ಇದು ಫಿಮೇಲ್, ಆಮೇಲೆ ಆ ಹುಡುಗಿಗೆ ಇಷ್ಟು ವರ್ಷ ಆಗಿತ್ತು ಅನ್ನುವಂಥ ದೃಢೀಕರಿಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇದೊಂದು ಹಿಸ್ಟಾರಿಕಲ್ ಕೇಸ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ತನಿಖೆಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗ್ತಾ ಹೋಗುತ್ತೆ ಆತನ ಸ್ಟೇಟ್ಮೆಂಟು ಮತ್ತೆ ಇದೆರಡು ಕೂಡ ಮ್ಯಾಚ್ ಆದ್ರೆ. ಖಂಡಿತ. ಈಗ ಅವರು ಅದು ಗೊತ್ತಾಗೇ ಆಗ್ತದೆ. DNA, ಅದು ಏಜು ಮತ್ತು ಫಿಮೇಲೋ ಮೇಲೋ, ಕಾಸ್ ಆಫ್ ಡೆತ್, ಇವು ಮೂರು ಗೊತ್ತಾಗ್ತದೆ ಬೋನ್ ಮೇಲೆ. ಇದು ಒಂದಂದ್ರೆ ಅವನೇನಾದ್ರೂ ಇದು ಸುಮಾರು 367 ಮಾಡಿ ಹೋಗಿದ್ದೀನಿ ಅಂತ ಹೇಳ್ತಾನೆ. ಒಂದು 4-5 ಸಿಕ್ಕರೆ ಸಾಕು ನಮಗೆ, ಎಲ್ಲಾನು ಡಿಗ್ ಮಾಡ್ಬೇಕಂತ ಏನಿಲ್ಲ. ಒಂದ್ 4-5 ಸಿಕ್ಕರೆ ಸಾಕು. ಅದ್ರ ಮೇಲೆನೆ ಬಾಡಿ ನಮಗೆ ಅದು ಐಡೆಂಟಿಫೈ ಆಗೋದು ಮೋಸ್ಟ್ ಇಂಪಾರ್ಟೆಂಟ್. ಆ ಸ್ಕಲ್ಟಲ್ ಏನ್ ಸಿಕ್ಕಿರ್ತದೆ ಅದ್ರದ್ದು ಐಡೆಂಟಿಫೈ ಆಗೋದು ಬಹಳ ಇಂಪಾರ್ಟೆಂಟ್ ನಮಗೆ. ಅದೊಂದು ಐಡೆಂಟಿಫೈ ಆತಂದ್ರೆ ಮುಂದಿನ ತನಿಖೆ ಬಹಳ ಈಸಿ ಆಗ್ತದೆ ನಮಗೆ, ಯಾವ ಅಡೆತಡೆ ಇರೋದಿಲ್ಲ. ಮತ್ತೆ ಈಗ ಎಲ್ಲ ಕಡೆನೂ ಕೂಡ ಚರ್ಚೆ ಆಗ್ತಿರುವಂತದ್ದು ಅಂದ್ರೆ ಒಬ್ಬನೇ ಹೇಗೆ ಒಂದು ಹೆಣವನ್ನ ತೆಗೆದುಕೊಂಡು ಹೋಗಿ ಎತ್ಕೊಂಡು ಹೋಗ್ಬೋದು, ಇಲ್ಲ ಅಂತಲ್ಲ, ಆದ್ರೆ ಅಲ್ಲಿ ಮಣ್ಣು ತೆಗೆದ್ಬಿಟ್ಟು ಉಣ್ದ, ಇಷ್ಟೊಂದು ಹೆಣಗಳನ್ನ ಉಣ್ದ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಎದ್ದೇಳ್ತಾ ಇರುವಂಥದ್ದು. ಈತನ ಜೊತೆನೂ ಕೂಡ ಯಾರಾದ್ರೂ ಇದ್ದೇ ಇರ್ತಾರಲ್ವಾ ಅನ್ನುವಂಥ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲ, ಇವಂದೇನ್ ಕೆಲಸ, ಇವ್ ಬರೇ ಹೋಳೋದ್ ಕೆಲಸ ಅಲ್ವಾ? ಹೂಳೋದು, ಹಡ್ಡೋದು, ತೆಗಿಯೋದು, ಒಳಗಡೆ ಹೋಗೋದು ಇವನ್ ಕೆಲಸ. ತಂದು ಕೊಡೋರು ಇರ್ತಾರಲ್ಲ, ಡೆಡ್ ಬಾಡಿ ತಂದು ಕೊಟ್ಟರು ಬೇರೆ ಇರ್ತಾರೆ.
ಅದನ್ನ ಅವ್ನು ಹೇಳ್ತಾನಲ್ಲ, ಇಂಥವ್ರು ನನಗೆ ತಂದು ಕೊಟ್ರು, ಇಂಥವ್ರು ಅಲ್ಲಿಂದ ಇಲ್ಲಿಂದ ತಂದ್ರು, ಹ್ಮ್ ಹ್ಮ್ ಅವ್ರ ಜೊತೆ ಇವ್ರು ಇದ್ರು, ಇಂತಿಂತವ್ರ ಹೆಸರು ಹೇಳ್ತಾನೋ. ಅವಾಗ ಅವ್ರನ್ನ ಕರೆಸಿ ಅವ್ರಿಗೆ ಇಂಟ್ರಾಗೇಷನ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಎಲ್ಲ ಡೀಟೇಲ್. ಎಸ್ ಎಸ್ ಏನಾಗಿದೆ, ಯಾಕೆ ಮಾಡ್ರ ಆತು, ಹೇಗ್ ಮಾಡ್ರ ಆತು, ಅದು ರೇಪ್ ಆಗಿತ್ತೋ ಹೇಗೋ ಎಲ್ಲ ಡೀಟೇಲ್ ಹೇಳ್ತಾರ ಅವ್ರು. ಹ್ಮ್ 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 ಸೊ ಈಗ ಒಂದ್ ಸಿಕ್ರು ಕೂಡ ಫುಲ್ ಟ್ವಿಸ್ಟ್ ಈಗ ಚೈನ್ ಲಿಂಕ್ ಓಪನ್ ಆಗುತ್ತೆ. ಅವ್ರಿಗೆ ನೋಡ್ರಿ, ಒಂದು ನನ್ನ ಲೆಕ್ಕದಲ್ಲಿ ಅಷ್ಟೊಂದು ಅವನು ಹುಡಿದಾನಂತಂದ್ರೆ ಒಂದ್ 4-5 ಅಂತೂ ಸಿಗ್ತವೆ, ಸಿಗ್ಬಹುದು ಅಂತ ನನ್ನ ಲೆಕ್ಕ. ಹ್ಮ್ ಹ್ಮ್ ಸಿಕ್ಕರೆ ಅದು ಐಡೆಂಟಿಫೈ ಆಗ್ಬೇಕು. ಮೇನ್ ಅಂದ್ರೆ ಐಡೆಂಟಿಫೈ ಆಗ್ಬೇಕು. ಹ್ಮ್ 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 ಐಡೆಂಟಿಫೈ ಆದ್ರೆ ಖಂಡಿತ ಅದು ಇನ್ವೆಸ್ಟಿಗೇಷನ್ ಒಂದ್ ಹಂತಕ್ಕೆ ಮುಟ್ತದೆ. ಹ್ಮ್ 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 ಐಡೆಂಟಿಫೈ ಆಗದೆ ಇದ್ರೆ ಭಾರಿ ಕಷ್ಟ, ಹ್ಮ್ 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 ತನಿಖೆ ತೊಂದರೆ ಆಗ್ತದೆ. ಐಡೆಂಟಿಫೈ ಆಗದೆ ಇದ್ರೆ ಹ್ಮ್ ಇಟ್ಸ್ ವೆರಿ ಡಿಫಿಕಲ್ಟ್. ಇದು ಮುಂದೆ ಫರ್ದರ್ ಇನ್ವೆಸ್ಟಿಗೇಷನ್ ತ್ರಾಸ ಆಗ್ತದೆ, ಹ್ಮ್ 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 ಕಷ್ಟ ಆಗ್ತದೆ. ಆಮೇಲೆ ಒಂದ್ ಐಡೆಂಟಿಫೈ ಆದ್ರೂ ಈಗ ಚೈನ್ ಲಿಂಕ್ ಓಪನ್ ಆಗುತ್ತಲ್ವಾ ಸರ್? ಎಸ್ ಡೆಫಿನೆಟ್ಲಿ. ಒಂದ್ ಹೇಳಿದ್ರೆ ಅವ್ರು ಸಾಕು ನಮಗೆ. ಒಂದು ಮಾಡಿದ್ರು ಒಂದೇನಾದ್ರೂ ಗೊತ್ತಾದ್ರೆ, ಇಂಥ ಐಡೆಂಟಿಫೈ ಆಗಿ ಇಂಥವ್ರು ಅದು ಮನೆ ಅದು ಅಂತ ಗೊತ್ತಾದ್ರೆ, ಅವ್ರ ಫ್ರೆಂಡ್ಸ್ಗೆ, ಅವ್ರ ಸತ್ತವ್ರಿಗೆ, ತಂದೆ ತಾಯಿಗೆ, ರಿಲೇಷನ್ಗೆ, ಅವ್ರಿಗೆ, ಅವ್ರ ಆತ್ಮೀಯ ಸ್ನೇಹಿತರಿಗೆ ಎಲ್ಲಾರನ್ನೂ ಇಂಟ್ರಾಗೇಷನ್ ಮಾಡ್ತೀವಿ ನಾವು. ಯಾರ ಜೊತೆ ಕಾಂಟ್ಯಾಕ್ಟ್ ಇತ್ತು, ಹೇಗಿತ್ತು, ಏನಿತ್ತು, ಏನ್ ಫ್ರೆಂಡ್ಶಿಪ್ ಹೆಂಗಿತ್ತು, ಅವ್ರಿಗೇನಾದ್ರು ಹಿಂದೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಹೇಗೋ, ಅಟೆಂಪ್ಟ್ ಮಾಡಿದ್ರೆ ಹೇಗೋ, ಇದೆಲ್ಲ ಡೀಟೇಲ್ ಇಂಟ್ರಾಗೇಷನ್ ಮಾಡಿ ಅವ್ರ ಕಡೆಯಿಂದ ಹೇಳಿಕೆ ತಗೊಂಡು ಆನಂತರ ಆರೋಪಿಗಳಿಂದ ಬೆನ್ನತ್ತೆ. ಆ ಟೈಮಲ್ಲಿ ಅವರು ಅಲ್ಲಿಗೆ ಯಾಕೆ ಹೋಗಿದ್ರು, ಮತ್ತೆ ಅಲ್ಲಿಗೆ ಲಿಂಕ್ ಏನಿತ್ತು, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಅಂತ ಕಾಣಿಸುತ್ತೆ. ಅಟ್ಲೀಸ್ಟ್ ಒಂದ್ 4-5 ಬಾಡಿಗಳನ್ನ ಖಂಡಿತ ಅದು ಚೈನ್ ಲಿಂಕ್ ಇದ್ದಂಗೆ ಒಬ್ರಲಿಂದ ಒಬ್ರು ಹಂಗೆ ಮಾಹಿತಿ ಸಿಗ್ತಾನೆ ಹೋಗ್ತದೆ. ಒಂದು ಯಾರದ್ದು ಬಾಡಿ ಅನ್ನುವಂಥದ್ರ ಜೊತೆಗೆ ಯಾರು ಹೇಳಿದ್ರು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್, ಅವರು ಹೊರಗೆ ಬರ್ಬೇಕಾಗತ್ತೆ ಅಲ್ವಾ ಈ ವಿಚಾರಣೆ? ಅವ್ರು ಹೇಳ್ತಾರೆ, ಅದನ್ನ ಬಾಯ್ ಬಿಡಿಸ್ತೀವಿ ನಾವು, ಏನ್ ತೊಂದರೆ ಇಲ್ಲ, ಪೊಲೀಸರಿಗೆ ಏನು ಕಷ್ಟ ಆಗೋದಿಲ್ಲ. ಅದು ಐಡೆಂಟಿಫೈ ಆಗೋದು ಬಹಳ ಮುಖ್ಯ. ಇವನು ಇಷ್ಟು ಬಾಡಿ ಐಡೆಂಟಿಫೈ ಆದ್ರೆ ನಮಗೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೋಸೆಸ್ SIT ಇರುವಂತದ್ದು ಅಂದ್ರೆ ಆತನಿಗೆ ಒಂದು ನಂಬಿಕೆ ಬರ್ಸ್ಬೇಕು, ಒಂದು ಕಾನ್ಫಿಡೆನ್ಸ್ ಅನ್ನ ತುಂಬಬೇಕು. ನೀನೇನು ಭಯ ಪಡಬೇಡ, ನಾವಿದೀವಿ, ಅದ್ ಯಾವನೇ ಇರ್ಲಿ ಒಳಗಾಗ್ತೀವಿ ಅನ್ನುವಂತ ಒಂದು ಧೈರ್ಯ ಕೊಟ್ಬಿಟ್ರೆ ಸಾಕು ಅಂತ ಕಾಣಿಸುತ್ತೆ. ಅವನಿಗೆ ಎಲ್ಲ ರೀತಿಯ ರಕ್ಷಣೆ ಕೊಡ್ಬೇಕು ಅವನಿಗೆ. ಅವನಿಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಹಿಂದೆಲ್ಲ ಸಾಕ್ಷಿಗಳು ಎಲ್ಲರಿಗೂ ಏನೋ ಕಂಪ್ಲೇಂಟ್ ಕೊಟ್ಟವ್ರಿಗೆ ಆಕ್ಸಿಡೆಂಟ್ ಮಾಡಿ ಕೊಂದಾರ ಆಗೀಗಂತ ಸುದ್ದಿ ಇದಾವೆ. ಮತ್ತೆ ಅವನು ಹೇಳಿಕೆ ಕೊಟ್ಟಿದ್ದಾನೆ, ನಾನು ರಕ್ಷಣೆ ಕೊಡಬೇಕು, ನನಗೆ ಹೆದರಿಕಿದೆ ಅಂತ. ಸೊ ಅವನಿಗೆ ಬಹಳ ರಕ್ಷಣೆ ಕೊಟ್ಟು ಅವ್ನ ಕಾನ್ಫಿಡೆನ್ಸ್ ಏನ್ ಮಾಡ್ಬೇಕು ಇವರು, ಅವನಿಗೆ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಅವ್ನ ಬಾಯಿ ಬಿಡಿಸ್ಬೇಕು. ಹೌದು, ಅದು ತನಿಖೆ ಸರಿಯಾದ ಹಂತಕ್ಕೆ ತರ್ತದೆ. ಎಕ್ಸಾಕ್ಟ್ಲಿ. ಅಂದ್ರೆ ಇಷ್ಟು ದಿನ ವಿಚಾರಣೆ ಎದುರಿಸಿದ್ದು, ಆತ ಬಂದಿದ್ದು ಎಲ್ಲವೂ ಕೂಡ ಓಕೆ, ಬಟ್ ಇನ್ನು ಮುಂದೆ ನಡೆಯುವಂತ ಪ್ರೋಸೆಸ್ಗೆಲ್ಲ ಆತ ಎಲ್ಲಿರ್ತಾನೆ, ಏನ್ ಮಾಡ್ತಾನೆ, ಎಲ್ಲದಕ್ಕೂ ಕೂಡ ಒಂದು ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ಅವನಿಗೆ ಗನ್ಮ್ಯಾನ್ ಕೊಡ್ತಾರೆ, ಬಾಡಿ ಗಾರ್ಡ್ ಹಾಕ್ತಾರೆ, ಎಲ್ಲಿ ವಸತಿ ಮಾಡ್ತಾನೆ ಅಲ್ಲಿ ಗಾರ್ಡ್ ಕೊಡ್ತಾರೆ, ಏನ್ ತೊಂದರೆ ಇಲ್ಲ. ಅವನಿಗೆ ಎಲ್ಲಿ ಹೋದಲ್ಲಿನೂ ರಕ್ಷಣೆ ಕೊಡ್ತಾರೆ. ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಮ್ಮೆ ನಾವು ಪ್ರೊಟೆಕ್ಷನ್ ನೇಮಿಸಿರ್ತೀವಿ, 24 ಗಂಟೆ ಅವನಿಗೆ ನಾವು ರಕ್ಷಣೆ ಕೊಡ್ತಿರ್ತೇವೆ. ಆಮೇಲೆ ಮೊನ್ನೆಲ್ಲ ಈತ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೆಲವರು ಅಲ್ಲಿದ್ದಂಥವ್ರೆ ಹೇಳ್ತಾ ಇದ್ದಂಥದ್ದು ಏನು ಅಂದ್ರೆ, ನಮ್ಮ ಹತ್ರ ಏನು ಸ್ಮಶಾನ ಇದೆ ಅಲ್ಲೆಲ್ಲ ಲೆಕ್ಕ ಇದಾವೆ, ಯಾರನ್ನು ಹೂಣಿದೀವಿ, ಏನು ಎತ್ತ, ಅದೆಲ್ಲ ಲೆಕ್ಕ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹೋಗಿರುವಂತ ಸ್ಪಾಟ್ ಇದೆಯಲ್ಲ ಸರ್, ಇದು ಯಾವುದು ಸ್ಮಶಾನ ಅಲ್ಲ, ಇದು ಸ್ಮಶಾನ ಅಲ್ದಿರುವಂತ ಕಾರಣಕ್ಕೋಸ್ಕರ ಈಗ ನಿಜಕ್ಕೂ ಅಲ್ಲಿ ಅಸ್ಥಿಪಂಜರ ಇದ್ದಂತ ಸಂದರ್ಭದಲ್ಲಿ ಆತಂಕ, ಟೆನ್ಷನ್, ಎಲ್ಲರಿಗೂ ಯಾರ್ಯಾರು ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಏನು ಹೇಳಲಾಗ್ತದೆ ಅವ್ರಿಗೆಲ್ರಿಗೂ ಭಯ ಶುರುವಾಗಿರ್ಬೇಕೇನೋ. ಖಂಡಿತ. ಈಗ ಅಪರಾಧ ಮಾಡಿ ಯಾರು ಲೀಗಲ್ ಆಗಿ ಹೋಗಿ ಉಳ್ಳಿಕ್ಕೆ ಹೋಗೋದಿಲ್ಲ. ಕ್ರೈಮ್ಸ್ ಮಾಡಿ ಅದೇನೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಒಂದ್ ವೇಳೆ ನಿಜ ಆಗಿತ್ತಂದ್ರೆ ಅವ್ರ್ಯಾಕೆ ರೆಗ್ಯುಲರ್ ಆಗಿ ಸ್ಮಶಾನದಲ್ಲಿ ಹೋಗ್ಲಿಕ್ಕೆ ಹೋಗ್ತಾರೆ? ಬೇರೆ ಕಡೆ ಕಾಡ್ನೆಲ್ಲೋ ಎಲ್ಲೋ ಹೋಗಿತಾರೆ ಗೊತ್ತಲಾರ್ದಾಗೆ. ಅಲ್ಲಿ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೋ ಅನ್ಐಡೆಂಟಿಫೈ ಬಾಡಿ ಸಿಕ್ತು ಅಥವಾ ಅನ್ಯಾಚುರಲ್ ಡೆತ್ ಆಗಿದ್ದು ಸಿಕ್ಕು ಅಂತವ್ ಬೇಕಾದ್ರೆ ಹೋಗಿತಾರೆ. ಉಳಿದಿದ್ದೆಲ್ಲ ಇವು ಕ್ರೈಮ್ಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಇರುವಂತ ಬಾಡಿಗಳನ್ನ ಇವು ಅವರು ಗೊತ್ತಾಗದ ಹಾಗೆ ಬೇರೆ ಸಪರೇಟ್ ಆಗಿ ಹೋಗದಿರ್ತಾರೆ. ರೆಗ್ಯುಲರ್ ಸ್ಮಶಾನದಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು, ಅಲ್ಲ ಆ ಸ್ಪಾಟ್ ನೋಡಿದ್ರೆ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಅದು ಯಾವುದು ಅಧಿಕೃತವಾದಂತ ಸ್ಮಶಾನ ಅಂತೂ ಅಲ್ಲ. ಆತ ಕರ್ಕೊಂಬಂದಿರುವಂತ ಸ್ಪಾಟು.
ನಿಜ, ನೀವು ನೋಡಿದ್ರೆ ನಾನು ನೋಡಿನಿ, ಟಿವಿಯಲ್ಲಿ ನೋಡಿದ್ದೇನೆ, ಒಂಥರ ಕಾಡಿದ್ದಂಗಿದೆ. ಸರ್ ಆ ನೀವು ಜಾಗದಲ್ಲಿ ಮನೇಲಿದ್ರೆ ಉಳಿದಿದ್ದಾರೆ ನೀವು ಅಂತ ಆನ್ ಮಾಡ್ಕೊಂಡು ನೋಡ್ಬೋದು ಸರ್, ಅದು ನಾವು ತೋರಿಸ್ತಾ ಇದೀವಿ ಸ್ಪಷ್ಟವಾಗಿ, ಆ ಕ್ಲಿಯರ್ ವಿಜುವಲ್ಸ್ ತೋರಿಸ್ತಾ ಇದೀವಿ. ಹೌದು, ನೋಡಿ ನಾನು ಟಿವಿಯಲ್ಲಿ ನೋಡಿದ್ದೇನೆ. ನೋಡ್ತಾ ಇದ್ದೀರಾ, ಅಲ್ಲಿ ಆತ ಬಂದ್ ಸ್ಪಾಟ್ ಅನ್ನ ತೋರಿಸ್ತಾ ಇದ್ದಾನೆ. ಅಲ್ಲಿ SIT ಟೀಮ್ ಅವರು ಇದ್ದಾರೆ, ಸುಕೋ ಟೀಮ್ ಅವರು ಇದ್ದಾರೆ, ಅವರು ಕೂಡ ಇದ್ದಾರೆ, ಮತ್ತು ಒಂದ್ ಕಡೆ FSL ಟೀಮ್ನವರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆತ ತೋರಿಸ್ತಾ ಇದ್ದಾನೆ. ಇಲ್ಲೆಲ್ಲ ಏನೋ ಆಗಿದೆ ಅನ್ನುವ ರೀತಿಯಲ್ಲಿ ಆತ ತೋರಿಸ್ತಾ ಇರುವಂತ ದೃಶ್ಯಾವಳಿ ಅಂತೂ ನಮಗೆ ಕಾಣಿಸ್ತಾ ಇದೆ. ಅವನ್ನ ಫುಲ್ ಪ್ರೊಟೆಕ್ಷನ್ ಅಲ್ಲಂತೂ ಕರ್ಕೊಂಡ್ ಬಂದಿದ್ದಾರೆ. ಹೌದೌದು, ಅಲ್ಲ ಮುಂದಾದ್ರೂ ರಕ್ಷಣೆ ಕೊಡಬೇಕು. ಚಾರ್ಜ್ ಶೀಟ್ ಆಗುತ್ತಾನ ಅಂತೂ ಅವ್ನಿಗೆ ಖಂಡಿತ 24 ಗಂಟೆ ರಕ್ಷಣೆ ಕೊಡಬೇಕು. ಚಾರ್ಜ್ ಶೀಟ್ ಆದ್ಮೇಲೂ ಸಹ ನಾವು ರಕ್ಷಣೆ ಕೊಡಬೇಕು ಅವನಿಗೆ. ಯಾಕಂದ್ರೆ ಅವನಿಗೆ ಭಯ ಇರ್ತದೆ, ಅವನಿಗೆ ಎಲ್ಲ ಮುಗೀತಂತ ಬಿಟ್ಬಿಡೋದಲ್ಲ. ನಮ್ ಕೆಲಸ ಮುಗೀತು, ತನಿಖೆ ಆಯ್ತು, ಚಾರ್ಜ್ ಶೀಟ್ ಮಾಡಿದ್ವಿ, ಇನ್ನೇನಿದೆ, ಅವ್ನಿಗೆ ಯಾಕೆ ರಕ್ಷಣೆ ಕೊಡ್ಬೇಕು ಅನ್ನೋ ಪ್ರಶ್ನೆ ಬರೋದಿಲ್ಲ. ಅವನಿಗೆ ಎಲ್ಲಿವರೆಗೆ ಅವನಿಗೆ ಹೆದರಿಕೆ ಇದೆ ಅಲ್ಲಿವರೆಗೆ ಕೊಡ್ಲೇಬೇಕು. ಯಾಕಂದ್ರೆ ಮಾಸ್ ಮರ್ಡರ್ ಕೇಸ್ ಇವೆಲ್ಲ, ಇದರಲ್ಲಿ ಅವನದು ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿಕೆ ಕೊಟ್ಟಿರ್ತಾನೆ ಜಡ್ಜ್ ಮುಂದೆ. ನಾವು ರಕ್ಷಣೆ ಕೊಡ್ಲೇಬೇಕಾಗ್ತದೆ, ಕೋರ್ಟ್ ಡೈರೆಕ್ಷನ್ಸು ಇದೆ ಅದಕ್ಕೆ. ಮತ್ತೊಂದು ಸರ್, ಈಗ ಆತನಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ಆತ ಬಂದು ತೋರಿಸ್ತಾ ಇದ್ದಾನೆ ಅಲ್ಲಿ, ಅದು ಇದು ಅಂತೆಲ್ಲ ತೋರಿಸ್ತಾ ಇದ್ದಾನೆ. ಹೌದು, ಈಗ ಆತ ತೋರಿಸ್ತಾ ಇರುವಂತ ಸ್ಪಾಟ್ ಅನ್ನ ಕೂಡ ಸೆಕ್ಯೂರ್ ಮಾಡ್ಬೇಕಲ್ವಾ? ಬಿಕಾಸ್ ಆತ ಇಲ್ಲಿ ಈಗ ಇವರೆಲ್ಲ ಕರ್ಕೊಂಡು ಹೋದ್ರಪ್ಪ, ಅದಾದ್ಮೇಲೆ ಮತ್ತಿನ್ಯಾರೋ ಬಂದು ಅಲ್ಲಿ ಏನೋ ಮಾಡಿ ಏನೇನಿತ್ತು ಅದನ್ನೆಲ್ಲವನ್ನು ತೆಗ್ದೇನೋ ಮಾಡಿಬಿಟ್ರೆ ಅದು ಬೇರೆ ಮತ್ತೊಂದು ರೀತಿಯಾಗಿ ಕತೆ ಆಗೋಗ್ಬಿಡುತ್ತೆ. ಇಲ್ಲ, ಅದನ್ನ ನಮ್ಮವರು ವಾಚ್ ಮಾಡ್ತಾರೆ, ಅದು ಹಂಗ್ ಬಿಟ್ಟು ಬರೋಲ್ಲ ಸ್ಪಾಟ್. ಎಲ್ಲೆಲ್ಲಿ ಹೋಗ್ದಿದ್ದಾನೆ ಅಲ್ಲೆಲ್ಲ ಡೇ ಅಂಡ್ ನೈಟ್ 24 hours ವಾಚ್ ಮಾಡಿ ಅದನ್ನ ಕಾಯ್ತಿರ್ತಾರೆ. ಈಗ ಅಲ್ಲಿಗೂ ಪೊಲೀಸ್ ಹಾಕ್ಬೇಕು. ಹೌದೌದು, ಖಂಡಿತ ಹಾಕ್ತಾರೆ. ಯಾಕಂದ್ರೆ ಕೆಲವೊಂದು ಸಿಕ್ಕು ಅಂದ್ರೆ ಮತ್ತೆ ಇನ್ನೂ ಒಂದೇ ದಿವಸನೆಲ್ಲ ಎಕ್ಸೂ ಮಾಡ್ಲಿಕ್ಕೆ ಆಗಲ್ಲ. ಹೌದು, ಇಟ್ ಮೇ ಟೇಕ್ 10 days 15 days. ಬಹಳಷ್ಟು ಸಿಕ್ಕು ಅಂದ್ರೆ ಟೈಮ್ ತಗೋತದೆ. ಅದು ಎಲ್ಲಿವರೆಗೆ ಎಕ್ಸೂ ಮಾಡೋದಿರ್ತದೆ ಅಲ್ಲಿವರೆಗೂ ನಮ್ಮವ್ರು ಕಾಯ್ತಾ ಇರ್ತಾರೆ ಜಾಗ. ಮತ್ತೆ ಇನ್ನೊಂದೇನಿದೆ, ನಮಗೆ ಇಷ್ಟು ದಿವಸ ಒಂದು 20 ದಿವಸ ಆಯ್ತು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿ. ಏನಾದ್ರೂ ಅವ್ರು ಯಾರಾದ್ರೂ ಅಲ್ಲಿ ಹೋಗಿ ಅದು ಒಳಗಿನ ತೆಗೆದು ಒಗೆದು ಸುಟ್ಟು ಏನಾದ್ರು ಮಾಡಿದ್ರ ಅಂದ್ರೆ ಅದು ಈಜಿ ಐಡೆಂಟಿಫೈ ಆಗ್ತದೆ. ಹೊಸದಾಗಿ ಡಿಗ್ ಮಾಡಿದಾರಪ್ಪ, ಮಣ್ಣು ಹೊಸದಾಗಿ ತೆಗೆದು ಹೊರಗೆ ಹಾಕಿದ್ದಾರೆ, ಇಲ್ಲೇನಾದ್ರು ಆಗಿರ್ಬಹುದು ಅಂತ ಎಲ್ಲರಿಗೆ ಆಯೋಗ ಆಗ್ಲಿ, ಎಲ್ಲ ಪೊಲೀಸರಿಗಾಗ್ಲಿ, ಪಂಚರಿಗಾಗ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ಅದ್ರ ಬಗ್ಗೆ ವಿಡಿಯೋನು ಮಾಡಿರ್ತಾರೆ. ಹೀಗಾಗಿ ಏನ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. 20 ದಿವಸ ಆಯ್ತು, ಇದು ಸಾಕ್ಷಾತ್ ನಾಶಪಡಿಸ್ಲಿಕ್ಕೆ ಅವಕಾಶ ಸಿಕ್ತು, ಹಂಗೀಗಂತ ಹೇಳ್ತಾರೆ ಕೆಲವೊಬ್ರು. ಅದು ಸಾಧ್ಯನೇ ಇಲ್ಲ. 20 ವರ್ಷನ ಆಯ್ತು, ಇನ್ನು 20 ದಿವಸಕ್ಕೆ ಯಾಕೆ ಏನಾಗೋದಿದೆ? ಮತ್ತೊಂದ್ ಕಡೆ ಇಷ್ಟೆಲ್ಲ ಆಗ್ತಿರುವಂತದ್ದು, ಪೊಲೀಸರು ಕೂಡ ತನಿಖೆ ಮಾಡ್ತಾ ಇರುವಂತದ್ದು, ಅನಾಮಿಕ ಕೂಡ ಬಂದ್ಬಿಟ್ಟು ತೋರಿಸ್ತಾ ಇರುವಂತದ್ದು, ಎಲ್ಲವನ್ನು ನೋಡ್ತಾ ಇದ್ರೆ ಯಾರ್ಯಾರೆಲ್ಲ ತಮ್ಮ ಕುಟುಂಬದವ್ರನ್ನ ನಿಜಕ್ಕೂ ಏನಾದರೂ ಕಳ್ಕೊಂಡಿದ್ದಂಥ ಸಂದರ್ಭದಲ್ಲಿ, ಈ ರೀತಿಯಾಗಿ ಎಲ್ಲೋ ಕಣ್ಮರೆ ಆಗಿದ್ದಂಥ ಸಂದರ್ಭದಲ್ಲಿ, ಅದು ಆ ಸ್ಪಾಟ್ಗಳಲ್ಲಿ ಏನಾದರೂ ಆಗಿದ್ದಂಥವ್ರು ಧೈರ್ಯವಾಗಿ ಬಂದು ಮುಂದೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಬೋದು ಅಂತ ಕಾಣಿಸುತ್ತೆ SIT ಮುಂದೆ. ಖಂಡಿತ, ನಾನು ಹೇಳಿದ್ನಲ್ಲ, ಅವರು SIT ಅವರು ಮೊದಲೊಂದು ಪ್ರಕಟಣೆ ಕೊಡಬೇಕು, ಒಂದು ಫೋನ್ ಇಡಬೇಕು, ಸಾರ್ವಜನಿಕ ಫೋನ್ ನಂಬರ್ ಕೊಡಬೇಕು. ಯಾರು ಬಂದ್ ಕಂಪ್ಲೇಂಟ್ ಕೊಡ್ಲಾರ್ದವ್ರು ಏನಾದ್ರು ಹೆದರ್ಕೊಂಡಿದ್ರೆ ಫೋನ್ ಮುಖಾಂತರ ಕಂಪ್ಲೇಂಟ್ ಕೊಡಬಹುದು. ಅಥವಾ ಅವ್ರಿದ್ದಲ್ಲೇ ನಾವು ಇಂತಲ್ಲಿದೀವಿ ಬನ್ನಿ ಅಂದ್ರೆ ಇವರೇ ಕಳಿಸ್ತಾರೆ ಆಫೀಸರ್ಸ್ ಅನ್ನ ಅವ್ರ ಮನೆಗೆ. ಅಲ್ಲಿ ಹೋಗಿ ಅವ್ರದ್ದು ರೆಕಾರ್ಡ್ ಮಾಡ್ಕೋಬಹುದು. ಯಾರು ಮಿಸ್ಸಿಂಗ್ ಆಗಿದೆ, ಯಾರು ಅನ್ಯಾಚುರಲ್ ಡೆತ್ ಆಗಿದೆ, ಯಾರು ಕೊಲೆ ಆಗಿದೆ, ಯಾರ್ದು ರೇಪ್ ಆಗಿದೆ, ಅಂತವೆಲ್ಲಾ ಕೇಸುಗಳನ್ನ ಇವರು ಮೊದಲು ಕೂಡಿ ಹಾಕಿ ಅದನ್ನ ಸ್ಟಡಿ ಮಾಡ್ತಾರೆ. ಅದ್ರಲ್ಲಿ ಏನಾದ್ರು ನ್ಯೂನತೆಗಳು ಕಂಡು ಬಂದ್ರೆ ಎಲ್ಲ ಇವ್ರು ತನಿಖೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲಾ ಕೇಸುಗಳು. ಅದು ಒಂದಿಲ್ಲ ಒಂದ್ ಇದಕ್ಕೆ ಟಚ್ ಇದೆ ಆಗುತ್ತದೆ. ಸಿಕ್ಕಂತ ಡೆಡ್ ಬಾಡಿಗೆ ಅವ್ರ ಕೇಸ್ ಫೈಲ್ಗೆ ಏನಾದ್ರೂ ಚಾನ್ಸಸ್ ಇರ್ತವೆ, ಹೊಂದಾಣಿಕೆ ಆಗುವಂತ ಚಾನ್ಸಸ್.